ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆನ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಕ್ಲೀನ್ ಮಾಡ್ಲಿಕ್ಕೆ ಕೂಡ ಆಗಲ್ಲ, ಹಂಗೆ ನಾವು ಗಲೀಜ್ ಮಾಡ್ಬೇಕು. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ ಅಂತಂದ್ಬಿಟ್ಟು ಹೇಳಿದ್ದಾರೆ. ಹೌದು, ಸ್ವಚ್ಛತೆ ಕಾಪಾಡಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಅಂತಲ್ಲ, ಎಲ್ಲ ಕಡೆ ಇಲ್ಲಿ ಸ್ವಚ್ಛತೆ ಕಾಪಾಡಲೇಬೇಕಾಗತ್ತೆ. ಇಲ್ಲಿ ಬಿಗ್ ಬಾಸ್ ಹೇಳಿರೋದೇನಪ್ಪಾ ಅಂತಂದ್ರೆ, ಮಲಿನ ಆಗಿರುವ ಮನೆಯನ್ನು ವ್ಯವಸ್ಥಿತವಾಗಿ ಇಡುವಲ್ಲಿ ಯಶಸ್ವಿಯಾದರೆ ಲಕ್ಸುರಿ ಬಜೆಟ್ ಅನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿದರೆ, ಈ ವಾರ ಲಕ್ಸುರಿ ಬಜೆಟ್ ಸಿಕ್ಕುತ್ತೆ. ಎಲ್ಲ ನೀಟಾಗಿ ಇಲ್ಲಿ ಕ್ಲೀನ್ ಮಾಡಿದ್ರೆ. ಕಳೆದ ಒಂದು ಸೀಸನ್ ಕೂಡ, ಬಿಗ್ ಬಾಸ್ ಸೀಸನ್ 11 ಕೂಡ ಸೇಮ್ ಇದೇ ತರ ಕೊಟ್ಟಿದ್ರು. ಮನೆಯನ್ನೆಲ್ಲ ಕೂಡ ಇಲ್ಲಿ ಬಂದು ಗಲೀಜ್ ಮಾಡ್ತಾರೆ. ಬಟ್ ಬೇರೆಯವ್ರು ಗಲೀಜ್ ಮಾಡಿದ್ರು ಬಂದ್ಬಿಟ್ಟು ಅಲ್ಲಿರೋ ಸಿಬ್ಬಂದಿಗಳು. ಈಗ ಇಲ್ಲಿ ಧ್ರುವಂತ್ ಅವರು, ರಕ್ಷಿತ್ ಅವರು ಇಬ್ರು ಕೂಡ ಬಂದ್ಬಿಟ್ಟು ಬಿಗ್ ಬಾಸ್ ಹೇಳಿದ್ದಾರೆ, ಅದಕ್ಕೆ ಒಂದು ಗಲೀಜ್ ಮಾಡಿದ್ದಾರೆ. ನೋಡಿ, ಫಸ್ಟ್ ಇಲ್ಲಿ ರಕ್ಷಿತ್ ಅವ್ರು ಮಾತಾಡೋ ತೋರಿಸಿದ್ದಾರೆ. ಹೇಗಾಗಬೇಕು ಅಂತ ಗೊತ್ತಾ, ಗಲೀಜ್ನ ನೋಡ್ಬಿಟ್ಟು ಇಲ್ಲಪ್ಪ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಅವ್ರು ಸುಮ್ಮನೆ ಆ ಥರ ಮಾಡಬೇಕು, ಆ ರೀತಿ ಗಲೀಜ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ನೋಡಿ, ಅವರು ಕಂಟೆಸ್ಟೆಂಟೇ ಅಲ್ವಾ, ಯಾಕೆ ಆ ಥರ ಮಾಡಬೇಕು? ಆ್ಯಕ್ಚುಲಾಗಿ ಹೌದು, ಅವರು ಕೊಟ್ಟಿದ್ದಾರೆ, ಬಿಗ್ ಬಾಸ್ ಮಾಡಿದ್ದಾರೆ. ಬಟ್ ಅವ್ರಿಗೆ ಏನು ಕೊಟ್ಟಿದ್ರು, ಸ್ವಲ್ಪ ಇಲ್ಲಿ ಇವಾಗ ಬಲೂನ್ ಒಳಗೆ ಹಾಕ್ತೀವಲ್ಲ, ಆ ಥರ ಒಂದು ಎಲ್ಲ ಹಾಕಿದ್ದಾರೆ. ಮತ್ತೆ ಪೇಪರ್ಸ್ಗಳು ಕೂಡ ಇಲ್ಲಿ ಬಿಸಾಕಿದ್ದಾರೆ. ಆದರೆ ಮೇಯ್ನ್ ಆಗಿ ಅಲ್ಲಿ ನೀರು ಕೂಡ ಅವರೇ ಹಾಕಿದ್ದಾರೆ. ಅವ್ರು ಹಾಕು ಅಂತ ಹೇಳಿದ್ರೆ ಏನೋ ಗೊತ್ತಿಲ್ಲ. ಬಟ್ ಗಲೀಜ್ ಮೇಲೆ ನೀರು ಹಾಕಿದಾಗ ಏನಾಗುತ್ತೆ ಅಂತಂದ್ರೆ, ಗಲೀಜ್ ಅಲ್ಲೇ ಕಚ್ಕೊಳ್ಳುತ್ತೆ. ಸಿಕ್ಕಾಪಟ್ಟೆ ಸ್ವಲ್ಪ ಕಷ್ಟ ಆಗುತ್ತೆ ಕ್ಲೀನ್ ಮಾಡಬೇಕಾದ್ರೆ. ಮಾಡಲೇಬೇಕು, ಏನು ಕೂಡ ಆಪ್ಷನ್ ಇಲ್ಲ. ಮಾಡಲಿಲ್ಲ ಅಂತಂದ್ರೆ ಲಕ್ಸುರಿ ಬಜೆಟ್ ಹೋಗ್ಬಿಡುತ್ತೆ ಇಲ್ಲಿ. ಆದರೆ ಮೇಕಪ್ ಸೆಟ್ದು ಬ್ರಷ್ ಎಲ್ಲ ಇರುತ್ತಲ್ಲ, ಬ್ರಷ್ ಎಲ್ಲ ಇಲ್ಲಿ ತೆಗೆದು ಬಿಸಾಕ್ತಾರೆ. ಬಟ್ಟೆನೆಲ್ಲ ಕೂಡ ಇಲ್ಲಿ ಕೆಳಗಡೆ ಬಿಸಾಕಿದ್ದಾರೆ. ಆಲ್ಮೋಸ್ಟ್ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದ್ರೆ ಮೇಕಪ್ ಮಾಡ್ಕೋಬೇಕಾದ್ರೆ ಬ್ರಷ್ನ ಯೂಸ್ ಮಾಡ್ತಾರಲ್ಲ, ಅದನ್ನ ಕೆಳಗಡೆ ಬಿಸಾಕಿದಾಗ ಏನಾಗುತ್ತೆ ಅಂತಂದ್ರೆ ಗಲೀಜ್ಗಳು ಜಾಸ್ತಿ ಅಲ್ಲಿ ಮೆತ್ಕೊಳ್ಳುತ್ತೆ. ಯಾಕಂದ್ರೆ ಅಲ್ಲೂ ಕೂಡ ಮ್ಯಾಟ್ ಹಾಕಿದ್ದಾರೆ. ಯಾಕಂದ್ರೆ ಅಲ್ಲೇ ಕಚ್ಕೊಳ್ಳುತ್ತಲ್ವ, ಅದಕ್ಕೆ ಸ್ಪಂದನ ಅವರು ಒಳಗಡೆ ಬಂದಿದ ತಕ್ಷಣ ಫಸ್ಟ್ ಇಲ್ಲಿ ಆ ಬ್ರಷ್ಗಳನ್ನ ಇಲ್ಲಿ ಎತ್ಕೊಂತಾರೆ. ನೋಡಿ, ಗಲೀಜ್ ಏನನ್ನೋದು ನಾನು ಅವ್ರಿಗೆ ತೋರಿಸ್ತೀನಿ ಅಂತಂದ್ಬಿಟ್ಟು ಇಲ್ಲಿ ರಕ್ಷಿತ್ ಅವರು ಹೇಳ್ತಾರೆ. ಯಾಕೋ ಸ್ವಲ್ಪ ಇಲ್ಲಿ ಬೇಜಾರಾಗುತ್ತೆ ಈ ರೀತಿ ಮಾತಾಡಿದಾಗ. ಹೌದು, ಬಿಗ್ ಬಾಸ್ ಕೊಟ್ಟಿದ್ದಾರೆ, ಮಾಡಿದ್ದಾರೆ. ಬಟ್ ಕಾನ್ಸೆಪ್ಟ್ ಏನಿದೆ, ಗಲೀಜ್ ಮಾಡಬೇಕು ಅಂತ ಇದೆ. ಬಟ್ ಆ ಬ್ರಷ್ ಎಲ್ಲ ಬಿಸಾಕೋದು ಮತ್ತಿಲ್ಲಿ ಆ ನೀರ್ನ ಚೆಲ್ಲೋದು, ಅವ್ರು ಏನು ಕೊಟ್ಟಿದ್ರು ಅಷ್ಟು ಮಾಡಿದ್ರೆ ಸಾಕಾಗಿರೋದು. ಬಟ್ ಇಲ್ಲಿ ಬೇಡದೇ ಇರೋದು ಸ್ವಲ್ಪ ಮಾಡಿದ್ರು ಅಂತ ಅನಿಸ್ತದೆ. ನೋಡೋಣ, ಇವರು ಒಂದು ಟೈಮಿಂಗ್ ಅಂತ ಕೊಟ್ಟಿರ್ತಾರೆ. ಕಳೆದ ಸೀಸನ್ ಸೇಮ್ ಈ ಥರ ಕೊಟ್ಟಿದ್ರು. ಆವಾಗ ಇಲ್ಲಿ ರಜತ್ ಅವ್ರಿಗೆ, ಗೌತಮಿ ಅವ್ರಿಗೆ ಸಿಕ್ಕಾಪಟ್ಟೆ ಇಲ್ಲಿ ಬೇಜಾರಾಗಿರುತ್ತೆ. ಇಲ್ಲಿ ಗೌತಮಿ ಅವರು ಗಾರ್ಡನ್ ಏರಿಯಾದಲ್ಲಿ ಬಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ರಜತ್ವರ್ಗೂ ಗೌತಮಿಯವ್ರಿಗೂ ಜಗಳ ಆಗಿರುತ್ತೆ. ಇಲ್ಲಿ ಯಾರು ಏನು ಜಗಳ ಆಡಿದ್ದಾರೆ ಅಂತ ನೋಡಬೇಕಿದೆ. ಎಲ್ಲ ಗಲೀಜ್ ಮಾಡಿ ಹೋಗಾದ್ಮೇಲೆ ರಕ್ಷಿತ್ ಅವರು, ಧ್ರುವಂತ್ ಅವರು, ಬಿಗ್ ಬಾಸ್ ಏನಿಲ್ಲಿರ್ತಾರೆ ಎಲ್ಲ ಕಡೆ ಗಲೀಜೆಲ್ಲ ಹಾಕ್ಬಿಟ್ಟು ಹೋಗ್ತಾರೆ. ಅದಾಗಿದ ತಕ್ಷಣ ನೋಡಿ, ಒಳಗಡೆ ಬಂದ ತಕ್ಷಣ ಇಲ್ಲಿ ಫಸ್ಟ್ ಟೆನ್ಷನ್ ಆಗದೆ ಸಿಕ್ಕಾಪಟ್ಟೆ ಇವರು ಗಿಲ್ಲಿಯವರು ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾರೆ. ಎಲ್ಲರೂ ಕೂಡ ಒಂದೊಂದು ಕೆಲಸನ ಮಾಡ್ತಾರೆ. ಅಂದ್ರೆ ಕಾವ್ಯ ಅವರು ಎಲ್ರಿಗೂ ಕೂಡ ಇಲ್ಲಿ ಹೇಳಿದ್ದಾರೆ ಆಲ್ಮೋಸ್ಟ್. ಮತ್ತೆ ಇಲ್ಲಿ ಸ್ಪಂದನ ಅವರು ಕೂಡ ಕುತ್ಕೊಂಡು ಬ್ರಷ್, ಮೇಕಪ್ ಸೆಟ್ ಏನಿದೆ ಅದನ್ನು ಕೂಡ ಇಲ್ಲಿ ಎತ್ತಿದ್ದಾರೆ. ಮತ್ತೆ ಇವರು ಗಿಲ್ಲಿಯವರು ಬಂದ್ಬಿಟ್ಟು ಬಟ್ಟೆ ಎಲ್ಲ ತೆಗೆದು ಕೆಳಗಡೆ ಹಾಕಿದ್ರಲ್ಲ ಬಾತ್ರೂಮ್ ಹತ್ರ ಬಂದ್ಬಿಟ್ಟು ಎಲ್ಲಾ ಬಟ್ಟೆನೂ ಎತ್ಕೊಂಡ್ಬಿಟ್ಟು ಒಳಗಡೆ ಇಡ್ತಿದ್ದಾರೆ. ಮತ್ತೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾರೆ. ಹಣೆ ಮೇಲೆ ಎಲ್ಲ ಇಲ್ಲಿ ಕೈ ಇಟ್ಕೊಂಡಿದ್ದಾರೆ. ಬಾಯ್ ಬಡ್ಕೊಂಡು ಓಡ್ ಬರ್ತಾರೆ ಇಲ್ಲಿ ಗಿಲ್ಲಿಯವರು. ಯಾಕಂದ್ರೆ ಅಷ್ಟು ಗಲೀಜ್ ಆಗಿದೆಯಲ್ವಾ, ಕ್ಲೀನ್ ಮಾಡಬೇಕು. ಇಷ್ಟು ಟೈಮಿಂಗ್ ಅಂತ ಕೊಟ್ಟಿದ್ರು ಕಳೆದ ಸೀಸನ್ ಅಲ್ಲಿ. 1 hour 1.5 hour ಎಷ್ಟೋ ಒಂದು ಟೈಮಿಂಗ್ ಕೊಟ್ಟಿದ್ರು. ಇಲ್ಲಿ ಎಷ್ಟು ಅವರ್ ಟೈಮ್ ಕೊಟ್ಟಿದ್ದಾರೆ, ಎಷ್ಟು ಗಂಟೆ ಒಳಗಡೆ ಇಲ್ಲಿ ಮುಗಿಸ್ಬೇಕು ಅಂತ ಅಂದ್ಬಿಟ್ಟು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಪ್ರೋಮೋ ಅಂತೂ ಸಖತ್ತಾಗಿದೆ. ಗಿಲ್ಲಿಯವ್ರಿಗಂತೂ ಆಲ್ಮೋಸ್ಟ್ ಟೆನ್ಷನ್ ಸಿಕ್ಕಾಪಟ್ಟೆ ಆಗಿದೆ. ಇದು ಆಗುತ್ತಾ ಆಗಲ್ವಾ ಅನ್ನೋದು. ಯಾಕಂದ್ರೆ ಈಗ ಒಂದು ಟೈಮಿಂಗ್ ಅಂತ ಏನ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ ಅಲ್ಲಿ ಮುಗಿಸ್ಲಿಲ್ಲ ಅಂದ್ರೆ ಲಕ್ಸುರಿ ಬಜೆಟ್ ಬರಲ್ಲ. ಅದಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಅಲ್ಲಿ ಇದ್ದಾರೆ. ಆಲ್ಮೋಸ್ಟ್ ಆಗಿ ಮುಗಿಸಿರ್ತಾರೆ. ಯಾಕಂದ್ರೆ 11 ಜನ ಇದ್ದಾರೆ, ಎಲ್ಲರೂ ಕೂಡ ಮಾಡಿರ್ತಾರೆ ಅಂತ ಅನ್ಕೊಂತೀನಿ. ಆದ್ರೆ ಎಲ್ರಿಗಿಂತ ಟೆನ್ಷನ್ ಆಗಿರೋದು ಇಲ್ಲಿ ಕ್ಯಾಪ್ಟನ್ ಆಗಿರೋದು ಕಾವ್ಯವರು. ಅವ್ರು ಟೆನ್ಷನ್ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಗೊತ್ತು ಅಷ್ಟು ಜನ ಇದೀವಿ, ಆರಾಮಾಗಿ ಮಾಡ್ಬೋದು ಅಂತ ಬಿಟ್ಟು. ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟಿದೆ, ಗೊತ್ತಾಗ್ತಿದೆ. ಬಾಯ್ ಎಲ್ಲ ಬಡ್ಕೊಂಡ್ರಲ್ವಾ. ಸೊ ವೀಕ್ಷಕರೇ, ಸದ್ಯ ಪ್ರೋಮೋ ನೋಡಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.